ನಾಯಕನಹಟ್ಟಿ. ಇತ್ತೀಚೆಗೆ ಯುವಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಚಾರ ವಿಚಾರನ್ನ ತಿಳಿದುಕೊಳ್ಳದೆ ಡಿಜೆ ಶಬ್ದಕ್ಕೆ ಹೆಚ್ಚಿನ ಹೊತ್ತು ಕೊಡುತ್ತಿದ್ದಾರೆ ಎಂದು ಕೆಪಿಸಿಸಿ ರಾಜ್ಯ ಸಂಚಾಲಕ ಹಿರೇಹಳ್ಳಿ ಮಲ್ಲೇಶ್ ಬೇಸರ ವ್ಯಕ್ತಪಡಿಸಿದರು. ಸಮೀಪದ ಹಿರೇಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 135ನೇ ಹಾಗೂ ಬಾಬು ಜಗಜ್ಜೀವನ್ ರಾಮ್ ಮತ್ತು ಪ್ರೊಫೆಸರ್ ಕೃಷ್ಣಪ್ಪ ಅವರವರ ಜಯಂತ್ಯೋತ್ಸವವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಂತರ ಮಾತನಾಡಿದ ಅವರು, ಯುವಕರೇ ದುಶ್ಚಟಗಳಿಂದ ಹೊರಬನ್ನಿ, ನಿಮ್ಮ ತಂದೆ ತಾಯಿಯನ್ನ ನೋಡಿಕೊಳ್ಳಿ ಎಂದು ಮನವಿ ಮಾಡಿಕೊಂಡರು. ನಾವು ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣವನ್ನ ಪಡೆಯಬೇಕು, ಆಗ ಮಾತ್ರ ಉನ್ನತ ಸ್ಥಾನಗಳನ್ನು ಪಡೆಯಲು ಸಾಧ್ಯ. ಈ ಜಾತಿ ಪದ್ಧತಿ ನಿರ್ಮೂಲನೆಗೆ ಶಿಕ್ಷಣವೇ ಪ್ರಮುಖ ಅಸ್ತ್ರ. ಅಂಬೇಡ್ಕರ್ ಅವರು ವಿಶ್ವದಲ್ಲಿಯೇ ಮಾದರಿ ಹಾಗೂ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಸಂವಿಧಾನವು ಈ ವಿಶ್ವಕ್ಕೆ ಮಾದರಿಯಾಗಿದೆ, ಸರ್ವರಿಗೆ ಸಮಪಾಲು ಎಂಬುದನ್ನು ಸಾರಿದ್ದಾರೆ. ಅವರ ತತ್ವ ಸಿದ್ಧಾಂತ ಜೀವನದಲ್ಲಿ ಮೈಗೂಡಿಸಿಕೊಳ್ಳುವಂತೆ ಕರೆ ನೀಡಿದರು. ದಲಿತ ಮುಖಂಡ ಕುದಾಪುರ ತಿಪ್ಪೇಸ್ವಾಮಿ ಮಾತನಾಡಿ, ನಾವು ಈ ದೇಶದ ಮೂಲ ನಿವಾಸಿಗಳು, ಆದರೂ ನಮಗೆ ಶಿಕ್ಷಣ ಭೂಮಿ ಹಕ್ಕು ನಿರಾಕರಿಸಲಾಗಿತ್ತು. ತೆರಿಗೆ ಕಟ್ಟುವವರ ಶಿಕ್ಷಣ ಪಡೆಯುವವರು ಪದವೀಧರರಾಗಿದ್ದಾರೆ. 1,000 ಎಕರೆ ಜಮೀನು ಹೊಂದಿದವರಿಗೆ ಮಾತ್ರ ಮತದಾನದಲ್ಲಿ ಪಾಲ್ಗೊಳ್ಳುವ ಹಕ್ಕು ನೀಡಲಾಗಿತ್ತು. ಆದರೆ ಎಲ್ಲ ಜಾತಿ ಜನಾಂಗಗಳಿಗೆ ಮತದಾನದ ವೋಟ್ ಹಕ್ಕು ಕೊಡಿಸಿದ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಯುವಕರು ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರ ಆಚಾರ ವಿಚಾರ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ಅಂಬೇಡ್ಕರ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಜಾತಿ ಪದ್ಧತಿ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸಿದರು. ಅವರು ಹೇಳಿದಂತೆ ಪ್ರತಿಯೊಬ್ಬರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದು ತಿಳಿಸಿದರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಆರ್ ಬಸಪ್ಪ ಮಾತನಾಡಿ, ಅಂಬೇಡ್ಕರ್ ಈ ದೇಶದ ಆಸ್ತಿ. ಅವರ ಮಾದರಿ ಬದುಕು, ತತ್ವ ಚಿಂತನೆಗಳು ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದಾರೆ. ದೇಶ ಕಂಡ ಮಾನವತಾವಾದಿ, ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದವರು, ಸಂವಿಧಾನದ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದವರು, ಮತದಾನದಲ್ಲಿ ಸಮಾನತೆ ನೀಡಿದ್ದಾರೆ. ಕೋಟ್ಯಾಧಿಪತಿಯು ಒಂದು ವೋಟ್ ಹಾಗೂ ಕಟ್ಟಕಡೆಯ ವ್ಯಕ್ತಿಗೂ ವೋಟ್ ಚಲಾವಣೆ ಮಾಡಬಹುದಂತಹ ಹಕ್ಕು ಒದಗಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಶಿವಲಿಂಗಪ್ಪ, ಉಪಾಧ್ಯಕ್ಷ ಸಿದ್ದೇಶ್ ಎಸ್ ರಾಜಣ್ಣ, ರುದ್ರಮುನಿ, ಪತ್ರಕರ್ತರಾದ ಲಿಂಗರಾಜ್, ಹೊನ್ನೂರು ಮಾರಣ್ಣ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜಮ್ಮ, ಅಬ್ಬೇನಹಳ್ಳಿ ನಾಗರಾಜ್, ಎತ್ತಿನಹಟ್ಟಿ ಓಬಳೇಶ್, ಲ್ಯಾಬ್ ತಿಪ್ಪೇಸ್ವಾಮಿ, ರುದ್ರಮುನಿ, ಎತ್ತಿನಹಟ್ಟಿ ತಿಪ್ಪೇಸ್ವಾಮಿ, ಹನುಮಂತನಹಳ್ಳಿ ಚಂದ್ರಯ್ಯ, ಹಿರೇಹಳ್ಳಿ ದುರ್ಗೇಶ್, ಚನ್ನಗಾನಹಳ್ಳಿ ಮಲ್ಲೇಶ್, ಸೂರಮ್ಮ, ರಾಜಣ್ಣ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಹಿರೇಹಳ್ಳಿ ಗ್ರಾಮದ ಯುವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವ ಟಿವಿ. ವಿದ್ಯಾವಂತರನ್ನ ಜಾಗೃತರನ್ನಾಗಿ ಬೆಳೆದೊಬ್ಬಿಸುವಂತ ಕೆಲಸ ಮಾಡಬೇಕು. ಆಮೇಲೆ ಇವತ್ತೇನು ಬಾಬು ಜಗಜೀವನ್ ರಾಮ್ ಅಂಬೇಡ್ಕರ್ ಜಯಂತಿ ದಿವಸ ಅವರ ವಿಚಾರಗಳನ್ನ ಅತಿ ಹೆಚ್ಚು ಮಾತಾಡ್ಬೇಕಂತ ಬಂದಂತ ಎಲ್ಲ ವೇದಿಕೆಯ ಗಣ್ಯರು ಸಾಕಷ್ಟು ವಿಚಾರಗಳಿದಾವೆ ಅವರ ಹತ್ರ. ಆದ್ರೆ ಇಲ್ಲಿಯ ಜನಸಂಖ್ಯೆ, ಇಲ್ಲಿನ ವಾತಾವರಣವನ್ನ ನೋಡಿ ಎಲ್ಲೋ ಒಂದು ಕಡೆ ಅವರಿಗೂ ಮೌನ ಕೌದಿದೆ. ದಯಮಾಡಿ ಈ ರಾಷ್ಟ್ರ ನಾಯಕರಿಗೆ ಮುಂದಿನ ದಿನಗಳಲ್ಲಿ ಇಡೀ ಹೋಬಳಿ, ಇಡೀ ತಾಲೂಕು ಬೆರಗಾದಂತ ಜಯಂತಿಯನ್ನ ನೀವು ಈರಳ್ಳಿ ಗ್ರಾಮದಲ್ಲಿ ಮಾಡ್ತೀರಿ ಅಂತ ಅಂದ್ಕೊಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಕೃಷ್ಣಪ್ಪ, ಜೈ ಜಗಜೀವನ್ ರಾಮ್, ಜೈ ಭಾರತ್. ಇಲ್ಲಿ ಪಕ್ಕದಾಗ ಕೇಳ್ತಿಲ್ಲ, ಐವಗನ್ನ ಕೇಳ್ಬೇಕು, ಹಂಗೆ ಕೊಲ್ಬೇಕು. ವಿಶ್ವ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಲ್ಲರಿಗೂ ನಮಸ್ಕಾರ. ಈ ದಿನ ಹಿರೇಹಳ್ಳಿ ಗ್ರಾಮದಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಿದ್ರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಅವತ್ತು ಅಂಬೇಡ್ಕರ್ ಸಮಾಧಿ ಕಟ್ಟಕ್ಕೆ ಜಾಗ ಕೊಡ್ಲಿಲ್ಲ. ಇವತ್ತು ಸಮಾಧಿ ಅವರು ಸ್ಟ್ಯಾಚ್ಯೂ ಕಟ್ಟಕ್ಕೆ ಎಲ್ಲರೂ ಕೊಡ್ತಾರೆ ಸರ್ಕಾರ. ಒಳ ಮೀಸಲಾತಿ ಬಗ್ಗೆ ಹೋಗ್ಬೇಕು ನೀವೆಲ್ಲ. ಇದು ಬಿಡ್ರಿ, ಅಂಬೇಡ್ಕರ್ದು ಅವ್ರು ಬಂದಿರತಕ್ಕಂಥ ದಾರಿನಲ್ಲಿ ನಾವು ನಡೆದ್ರೆ ನಮ್ಗೆ ಯಾವ ರೀತಿ ಅನ್ನ ಸಿಗುತ್ತಂತ ಇವಾಗೆಲ್ಲ ನೋಡಿದಿರ. ಈಗ ಸುಪ್ರೀಂ ಕೋರ್ಟ್ ಆದೇಶ ಯಾರು ಮಾಡಿಸಿದ್ರು, ಒಳ ಮೀಸಲಾತಿ ಹೆಂಗ್ ಬಂತು, ಇವತ್ತು ಒಳ ಮೀಸಲಾತಿ ಯಾವ ತರ ಅನ್ಯಾಯ ಆಗಿದೆ. ಒಳ ಮೀಸಲಾತಿ ಮತ್ತೆ ಮೀಸಲಾತಿ 15 ಇದ್ದಿದ್ದು 17 ಮಾಡಿದ್ರು. ಅದ್ರಾಗ 2 ತೆಗೆದು ಹಾಕಿದ್ರು. ಎಸ್ಟಿಗಳಿಗೆ 7 ಇದ್ದಿದ್ನ 4 ತೆಗೆದು 3 ಇಳಿಸಿದ್ರು. ಇವೆಲ್ಲ ತಿಳ್ಕೋಬೇಕು. ಇವೆಲ್ಲ ರಾಜಕೀಯ ವೇದಿಕೆಗಳಲ್ಲಿ ಅವನ್ನೆಲ್ಲ ಬೇಕಾದ್ರೆ ಮಾತಾಡ್ಬೋದು. ಇವನು ತಿಳ್ಕೊಂಡು ನಾವು ಮುಂದುವರಿಬೇಕೆ ಹೊರತು ಬೇರೆ ಏನಲ್ಲ. ನಿಮಗೆ ಏನ್ ಬೇಕಾ ಹೇಳಿದ್ನಲ್ಲ ಅಷ್ಟು ಮಾಡಕ್ಕೆ ನಾವು ಸಿದ್ದಿದ್ವಿ. ನೀವು ಯಾರ ಬಂದ ಅಣ್ಣರೆಲ್ಲ ಜೊತೆಗೆ ಬಂದ್ರೆ ಕಾಂಗ್ರೆಸ್ ಸಾಹೇಬ್ರ ಹತ್ರ ಮತ್ತೆ ಅದು ಏನು ಅನುದಾನ ಕೊಡಿಸಂತ ಒಂದು ಮಾತು ಹೇಳ್ತಾ ಮತ್ತೆ ಹೇಳ್ತೀನಿ. ಮತ್ತೆ ನಮ್ಮ ಅಣ್ಣರು ಬಹಳ ಒತ್ತಿ ಹೇಳಿದ್ರು ಮತದಾನದ ಒಂದು ವಿಚಾರ. ನಾವು ಓಟ್ ಹಾಕ್ಬೇಕಾದ್ರೆ 500 ರೂಪಾಯಿಗೆಲ್ಲ 1000 ರೂಪಾಯಿಗೆ ಮಾರ್ಬಿಡ್ತೀವಿ. ಅಂಬೇಡ್ಕರ್ ಏನ್ ಹೇಳಿದರೆ
ಅದು ಎಷ್ಟು ಕಷ್ಟಪಟ್ಟು ತಂದ್ಕೊಟ್ಟಿದ್ದಾರೆ ಓಟು. ಮೊದ್ಲು ಓಟ್ ಹಾಕೋದು ದೊಡ್ಡ ದೊಡ್ಡ ಶ್ರೀಮಂತರು, ಡಿಗ್ರಿ ಹೋಲ್ಡರ್ಸ್, ಮೇಲ್ಜಾತಿಯರು ಮಾತ್ರ ಇತ್ತು. ನಮಗೆ ಸಾಮಾನ್ಯ ಜನರಿಗೆ, ಕೂಲಿ ಮಾಡೋರಿಗೆ, ಮಹಿಳೆಯರಿಗೆ, ಎಲ್ಲಾ ಜಾತಿಯರಿಗೂ ಓಟಿನ ಹಕ್ಕು ಕೊಡ್ತಿದ್ದು ಅಂಬೇಡ್ಕರ್. ಈಗ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಸರ್ಕಾರದಿಂದ ಸಾಮಾನ್ಯ ಅನುದಾನ ಕೊಡೋದು ಇಲ್ಲ. ಅದನ್ನ ಏನ್ ಮಾಡ್ಬೇಕಂತಂದ್ರೆ ನಾವೇ ಕೆಲವು ನಾಯಕರುಗಳ ಹತ್ರ ಕ್ರೋಢೀಕರಿಸ್ಕೋಬೇಕು. ಅಂದ್ರೆ ನಾ ಮಲ್ಲೇಶಪ್ಪ, ನಾನು ಚನ್ನಗನಹಳ್ಳಿ ಮಲ್ಲೇಶ್ ನೋಡಿದೀನಿ. ನೀವು ಸಾಮಾನ್ಯ ನೋಡಿರ್ತೀರ. ನೀವು ಹೇಳಿದ್ರೆ ನಾನು ಒಂದು 50,000 ಲಕ್ಷದವರೆಗೆ ಎಲ್ಲನ್ನ ಚಂದ ಕೊಡಿಸ್ತೀನಿ ನಿಮ್ಮೂರಿಗೆ. ಮತ್ತೆ ಬೇಕು ಅಂತಂದ್ರೆ ರಂಗಮಂದಿರಕ್ಕೆ ಏನಾದ್ರೂ ಇದು ಕಟ್ಟಡ ಕಟ್ಟಕ್ಕೆ ಗ್ರಾಂಟ್ ಬೇಕಂದ್ರೆ ನೀವು ಬಂದ್ರೆ MP ಸಾಹೇಬ್ರ ಹತ್ರ ಬಂದ್ರೆ ಒಂದು 4-5 ಲಕ್ಷ ಗ್ರಾಂಟ್ ಕೊಡಿಸ್ತೀವಿ. ಇಷ್ಟೊಂದು ಹೇಳ್ಬೋದು. ಇನ್ನು ಸುಳ್ಳು ಹೇಳಕ್ ಇನ್ನೇನು ಬರಕ್ಕಾಗಲ್ಲ. ಈಗ ಆಲ್ರೆಡಿ ನಾನು ಇಬ್ಬರ ಹತ್ರ ಮಾತಾಡಿದೆ. ಇಲ್ಲಿ ಹಿಂಗೆ ಸ್ಟ್ಯಾಚ್ಯೂ ನಿರ್ಮಾಣಕ್ಕೆ ಹಿಂಗೆ ಚಂದ ವಸೂಲಿ ಮಾಡ್ತಿದ್ದಾರೆ, ದಯಮಾಡಿ ನೀವು ಏನಾದ್ರು ಹಿರೇಹಳ್ಳಿ ದಾನ ಕೊಡ್ಬೇಕು ಅಂತಂದಕ್ಕೆ ನಾನು 50,000 ಕೊಡ್ತೀನಿ ಅಂತ ಕೆಲವರು ಹೇಳಿದ್ದಾರೆ. ಆದ್ರಿಂದ ಅವರ ಹೆಸರು ಆಮೇಲೆ ಪ್ರಸ್ತಾಪ ಮಾಡಿ ನಿಮಗೆಲ್ಲ ಹೇಳ್ತೀವಿ. ನಮ್ಮ ಸೂರ್ನಹಳ್ಳಿ ಶ್ರೀನಿವಾಸ ಇದಾನಲ್ಲ, ಆತನ್ನೇ ನಾವು 50,000 ಲಕ್ಷ ಕೊಡ್ತಾನೆ. ಆತನ್ನೇ ಕೇಳಿದ್ರೆ ಈಗ ಆಲ್ರೆಡಿ ದೊಡ್ಡ ಆಸ್ತಿಗೆ ಕೂಡ ಲಕ್ಷ ಕೊಟ್ಟಿದ್ದಾನೆ. ಆದ್ರೆ ನೀವು ಹಿರೇಹಳ್ಳಿಯ ಸಮೇತ ನೀವು ಬಂದ್ರೆ ನನ್ನ ಜೊತೆ ಬಂದು ನಾನು 50,000 ಲಕ್ಷ ನಾನು ಕೊಡಿಸ್ತೀನಿ. ಮತ್ತೆ ನಿಮ್ಗೆ ಗ್ರಾಂಟ್ ಬೇಕಂದ್ರೆ ಒಂದು 5 ಲಕ್ಷ ಗೋವಿಂದ ಕಾರಜೋಳ ಸಾಹೇಬ್ರ ಹತ್ರ ಬಂದ್ರೆ ಕೊಡಿಸ್ತೀವಿ. ಮತ್ತೆ ಇನ್ನೂ ಸ್ವಲ್ಪ ಗ್ರಾಂಟ್ ಬೇಕಂದ್ರೆ ನಮ್ಮ ಮಲ್ಲೇಶಣ್ಣ ಅವರೆಲ್ಲ ಇದ್ದಾರೆ, ಗೋಪಾಲಕೃಷ್ಣ ಹತ್ರ ಹೋಗಿ ಅವ್ರ ಹತ್ರ ಒಂದಿಷ್ಟು ಗ್ರಾಂಟ್ ಕೇಳೋಣ. ದುಡ್ಡು ಕೇಳಿದ್ರೆ ಯಾರು ಕೊಡಲ್ಲ, ಯಾವ MLA MP ಕೊಡಲ್ಲ. ಇದನ್ನ ತೆಗೆದಾಕ್ಬಿಡ್ರಿ ತಲೆಗೆ. ಇಷ್ಟು ಮಾಡಿ ನಾವೇ ಮಾಡ್ತಿದ್ದೀವಿ. ನಾವೇ ನಮ್ಮ ನಾಯಕನ ಸ್ಟ್ಯಾಚ್ಯೂ ಕಟ್ಕೊಳ್ಳಕ್ಕೆ ನಾವು ಬೇರೆ ಜನಾಂಗದ ಹತ್ರ ಎತ್ತಬಾರದು. ನಮ್ಮ ಸಮಾಜದವರು, ನಾವು ದಲಿತರು ಆಗಿ ನಾವು ನಮ್ಮ ಸ್ವಾಭಿಮಾನದಿಂದ ನಾವೇ ಕಟ್ಕೋಬೇಕು. ಉದ್ಯೋಗಕ್ಕೆ ಹೋಗಂತಾರೆ ಅವರೆಲ್ಲರೂ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಮ್ಮ ಜನರನ್ನ ಇಂಥ ಕಾರ್ಯಕ್ರಮಗಳಲ್ಲಿ ಸೆಳೆಯೋದ್ರ ಮುಖಾಂತರ ಇಲ್ಲಿ 4 ಫೋಟೋ ಇದೆ. ಏಪ್ರಿಲ್ ತಿಂಗಳಲ್ಲಿ 4 ಜನರ ಜಯಂತಿ ಮಾಡ್ತಾ ಇದೀವಿ ನಾವು. ಏಪ್ರಿಲ್ 5 ಬಾಬು ಜಗಜೀವನರಾಮ್ ಜಯಂತಿ, ಏಪ್ರಿಲ್ 14 ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ, ಏಪ್ರಿಲ್ 20 ಬಸವ ಜಯಂತಿ, ಮೇ 1ನೇ ತಾರೀಕಿಗೆ ಬುದ್ಧ ಪೂರ್ಣಿಮೆ ಜಯಂತಿ, ಬುದ್ಧ ಹುಟ್ಟಿದ ದಿನ ಅಂತ. ಇವರೆಲ್ಲ ನೋಡ್ರಿ ಇತಿಹಾಸ. 5ನೇ ಶತಮಾನದಲ್ಲಿ ಗೌತಮ ಬುದ್ಧ ಹುಟ್ಟಿದ. ಅವರು ಶಾಂತಿಯನ್ನ ಸುವ್ಯವಸ್ಥಿತವಾಗಿ ಕಾಪಾಡಿ ಸಮಾಜದ ಏಳಿಗೆಗಾಗಿ ಹೋರಾಟವನ್ನ ಮಾಡಿದ್ರು ಮೌನವಾಗಿ. ಒಬ್ಬ ಮಹಾರಾಜ, ಅವರಪ್ಪ ಶುದ್ಧೋಧನ ಮತ್ತು ಮಾಯಾದೇವಿ ಅಂತ ಒಬ್ಬ ದಂಪತಿಗಳ ಹೊಟ್ಟೆಯಲ್ಲಿ ಹುಟ್ಟಿದಂತ ಒಬ್ಬ ಮಹಾನಾಯಕ ಗೌತಮ ಬುದ್ಧ. ಮಹಾರಾಜ ಆಳ್ವಿಕೆ ಮಾಡಿಕೊಂಡು ಬೇಕಾದಷ್ಟು ದೊಡ್ಡ ದೊಡ್ಡ ಪ್ರಾಂತ್ಯ, ಇವತ್ತೆಲ್ಲ ಮೈಸೂರು ಅರಮನೆ ಪ್ರಾಂತ್ಯ, ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮರ ಪ್ರಾಂತ್ಯ, ಇದೆಲ್ಲ ಇದ್ದಂತ ಸಂದರ್ಭದಲ್ಲಿ ಅವ್ರು ಆರಾಮ್ಸೆ ಇರ್ಬೋದು. ಯಾಕಂದ್ರೆ ಎಲ್ಲಿ ಅಹಿಂಸೆ ನಡೀತಿದೆ, ಕೊಲೆ ನಡೀತಿದೆ, ಸುಲಿಗೆ ನಡೀತಿದೆ, ಅತ್ಯಾಚಾರ ನಡೀತಿದೆ, ಅವುಗಳನ್ನೆಲ್ಲ ನೋಡಿ ಆತ ಮನಪರಿವರ್ತನೆ ಮಾಡ್ಕೊಂಡು ಆತ ಶಾಂತಿಯನ್ನ ನೆಲೆಸಲೇಬೇಕು ಈ ದೇಶದಲ್ಲಿ ಅಂತೇಳಿ ಒಂದು ಹುಡುಕೊಂಡ ಹೋಗ್ತಕ್ಕಂತ ಸಂದರ್ಭ. ಅದು ಈ ದೇಶನ ಕಂಡಂತ ಒಂದು ವಿಚಿತ್ರವಾದಂತ ಸಂದರ್ಭಗಳು. ಸಂಖ್ಯೆ ಜಾಸ್ತಿ ಆಗ್ತಂತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಹೆಣ್ಮಕ್ಳಿಗೆ ರಿಸರ್ವೇಶನ್ ತಂದುಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ 1931 ನಲ್ಲಿ ಇವರಿಗೆ ಆಸ್ತಿ ಹಕ್ಕನ್ನ ತಂದುಕೊಟ್ಟ. ಪ್ರತಿಯೊಂದು ಮಹಿಳೆಯರಿಗೂ, ಎಲ್ಲಾ ಜಾತಿಯ ಮಹಿಳೆಯರಿಗೂ ಆಸ್ತಿ ಹಕ್ಕು ಪಾಲನೆಗೆ ನೀವು ಕೇಸ್ ಹಾಕಿ ತೆಗೆದುಕೊಳ್ತೀರೋ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರ ಸಂವಿಧಾನ ಕಾರಣ ಅಂತ ಹೇಳ್ತೇನೆ. ಜೊತೆಗೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ 140 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಹೊಂದಿರ್ತಕ್ಕಂಥ ಎಲ್ಲಾ ಜನರಿಗೂ ಸಹ ಸಂವಿಧಾನ ಅಳವಡಿಸಿದೆ. ಆ ಸಂವಿಧಾನ ಅಳವಡಿಸಿದೆ. ಜೊತೆಗೆ ಇಲ್ಲಿ ಬರೇ ಈ SC-ಗಳಿಗೆ, ST-ಗಳಿಗೆ, OBC-ಗಳಿಗೆ ಎಲ್ಲಾ ಜಾತಿಯರ ಜನಾಂಗದವರು ಸಹ ನಮ್ಮೂರಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿಯವರು ಸಹ ಸಂವಿಧಾನವನ್ನ ಅನುಭವಿಸ್ತಿದ್ದಾರೆ. ಲಿಂಗಾಯತರಿಗೆ ರಿಸರ್ವೇಶನ್ ಇದೆ, ಗೊಲ್ರಿಗೆ ರಿಸರ್ವೇಶನ್ ಇದೆ, ಆ ನಾಯಕರಿಗಿದೆ, ಒಡ್ರಿಗಿದೆ, ಒಲೆಯರಿಗಿದೆ, ಮಾದಿಗರಿಗೆ, ಎಲ್ಲಾ ಜಾತಿಯವರಿಗೂ ಸಹ ಸಂವಿಧಾನ ಹಕ್ಕಿದೆ. ಅವರಲ್ಲಿ ಎಲ್ಲರೂ ಸಹ ಭಾಗಿಯಾಗಿದೆ. 100% ಒಳಗಡೆ 50% ಒಳಗಡೆ ಎಲ್ಲಾ ಜಾತಿಯವರು ಬರ್ತೀವಿ. ಇನ್ನು 50% ಒಳಗಡೆ ಆಯಾ ಜಾತಿಗೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನ ತೆಗೆದುಕೊಳ್ತಿದ್ದೀವಿ. ಬಂಧುಗಳೇ, ಇಲ್ಲಿ ನಮ್ಮ ಊರಲ್ಲಿ ಪ್ರಾಸ್ತಾವಿಕವಾಗಿ ಒಂದು ಗ್ರಂಥಾಲಯ ಆಗಬೇಕು, ಎಲ್ಲ ಆಗಿದೆ. ಒಂದು ಗ್ರಂಥಾಲಯ ಇಲ್ಲಿ ಪಕ್ಕದಲ್ಲಿ ಕಾಲೇಜ್ ಆಗಿದೆ. ನಮ್ಮ MLA ಒಪ್ಕೊಂಡಾರೆ. ಅದಕ್ಕೆ 5 ಲಕ್ಷ ರೂಪಾಯಿ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ. ಫೋನ್ ಅಲ್ಲಿ ನನಗೆ 5 ಲಕ್ಷ ರೂಪಾಯಿ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ.
ಆ ಗ್ರಂಥಾಲಯ ತೆರೀತೀವಿ, ಅದಕ್ಕೆ ಪುಸ್ತಕಗಳನ್ನು ನಾವೇ ನಮ್ಮ ಲೀಡರ್ಗಳು ಎಲ್ಲರೂ ಸೇರ್ಕೊಂಡು ಅಲ್ಲಿ ಪುಸ್ತಕಗಳನ್ನು ಇಟ್ರೆ ನಮ್ಮ ಮಕ್ಕಳು ಇಲ್ಲಿ ಇರ್ತಕ್ಕಂಥ ಮಕ್ಕಳು ಹೆಚ್ಚಿನದಾಗಿ ಓದ್ತಾ ಇದ್ದಾರೆ, ಅವ್ರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಮೊನ್ನೆ ನೋಡಿ ಹೋದ ವರ್ಷ ಒಂದು 10-15 ಜನ ಪೋಸ್ಟ್ ಆಫೀಸು KEB ಎಲ್ಲ ಜಾಬ್ ಆಗಿದೆ. ಹಂಗೆ ಇಲ್ಲಿರ್ತಕ್ಕಂಥ ಹೈಸ್ಕೂಲ್ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ. ಆಮೇಲೆ ಇನ್ನು ಮುಂದಿನ ಸಹ ಚೆನ್ನಾಗಿ ಓದ್ಲಿ. ಆಮೇಲೆ ಇಲ್ಲಿ ಬಂದಿರ್ತಕ್ಕಂಥವ್ರು ಕೆಲವೇ ಜನಗಳಾದ್ರು ಈ ಮೈಕ್ನಿಂದ ಎಲ್ಲರೂ ಮಾತು ಕೇಳ್ತಿದ್ದಾರೆ. ದಯಮಾಡಿ ಈ ನಮ್ಮೂರಲ್ಲಿ ಯಾವುದೇ ತರದ ಅಹಿತಕರ ಘಟನೆ, ಜಗಳ, ಸಣ್ಣ ಪುಟ್ಟ ಇದುಗಳು ಆದ್ರೆ ಯಾವುದೇ ತರದಂತ ದೊಡ್ಡ ಇದು ಆಗಿಲ್ಲ. ಯಾಕಂದ್ರೆ ಇದು ಆಗಿನ ಕಾಲದಲ್ಲೇ ನಮ್ಗೆ ಎಲ್ಲಲ್ಲಿ ಇಲ್ಲಿ ಡಾಕ್ಟರ್ BM ತಿಪ್ಪೇಸ್ವಾಮಿ ಅಂತವರು ಲಂಡನ್ ಅಲ್ಲಿ ಮೆಡಿಕಲ್ ಓದಿ ಬಂದಿರ್ತದೆ. ಫಾರಿನ್ ಲಂಡನ್, ಅವಾಗಲೇ ಆ ಕಾಲದಲ್ಲಿ ನಾವು ಇನ್ನೂ ಹುಟ್ಟೇ ಇಲ್ಲ, ಅವಾಗಲೇ ಲಂಡನ್ ಅಲ್ಲಿ ಮೆಡಿಕಲ್ ಓದಿ ಬಂದು ಜನತಾ ಪಕ್ಷ ಅಧ್ಯಕ್ಷರಾಗಿ MLA ಆಗಿರ್ತಕ್ಕಂಥವ್ರು. ಜೊತೆಯಲ್ಲಿ ಒಳ್ಳೆ AC ಗಳು, ತಹಶೀಲ್ದಾರ್ಗಳು, ಮತ್ತೆ ಚೀಫ್ ಆಫೀಸರ್ಗಳು, ಲಾಯರ್ಗಳು, ಮೇಸ್ಟ್ರುಗಳು ಎಲ್ಲರೂ ಸಹ ಈ ನಮ್ಮೂರಲ್ಲಿ ವಿದ್ಯಾವಂತರಿದ್ದಾರೆ. ಇನ್ನೂ ಸಹ ಈಗ ಆಲ್ರೆಡಿ 50 ವರ್ಷ ಮೀರಿ ದಯಮಾಡಿ ಮುಂದಿನ ಪೀಳಿಗೆ ಈ ತರ ಆಗ್ಬಾರ್ದು. ನೀವೆಲ್ಲರೂ ಒಗ್ಗಟ್ಟಿನಿಂದ ಪ್ರತಿಯೊಬ್ಬರು ಎಲ್ಲರೂ ಯುವಕರು ಈ ವೇದಿಕೆಯನ್ನ ಹೆಂಗ್ ತಯಾರು ಮಾಡ್ಬೇಕಂತ ಹೇಳಿ ರೆಡಿ ಆಗಿಬಿಟ್ಟು ಆಮೇಲೆ ನೀವು ಮೆರವಣಿಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು. ದಯಮಾಡಿ ಇನ್ ಮುಂದೆ ಎಲ್ಲ ಯುವಕರು ಒಳ್ಳೆ ರೀತಿಯಲ್ಲಿ ಬಂದು ಫಂಕ್ಷನ್ ಮಾಡ್ಬೇಕು. ಆಮೇಲೆ ಎಲ್ಲದಕ್ಕೂ ಈ ಸೀನಿಯರ್ಸೇ ಬರ್ಬೇಕಂದ್ರೆ ಚೆನ್ನಾಗಿರಲ್ಲ ಅದು. ಅವರೆಲ್ಲ ಇಲ್ಲ ಬಂದು ಅವರಿಗೂ ಸಾಕಾಗಿದೆ ಮಾಡಿ ಅವರಿಗೂ ಕೆಲಸ ಮಾಡಿ. ದಯಮಾಡಿ ಇನ್ ಮುಂದಿನ ವರ್ಷದಿಂದ ಯುವಕರೇ ಇದನ್ನ ತಕ್ಕೊಂಡು ಅವರು ನಿಮ್ಮಿಂದ ಇರ್ತಾರೆ, ಯಾರು ಈ ಹಿರಿಯರು ನಿಮ್ಮಿಂದ ಇರ್ತಾರೆ, ಅವ್ರಿಗೆ ಏನ್ ಸಹಕಾರ ಬೇಕು ನೀವೀಗ ಮಾಡ್ತಾರೆ. ದಯಮಾಡಿ ಎಲ್ಲವನ್ನು ಫಂಕ್ಷನ್ ನಿಂದ ಹಿಡಿದು ನೀವೇನ್ ಮೆರವಣಿಗೆ ಮಾಡ್ತೀರೋ ಅದರಿಂದ ಹಿಡಿದು ಎಲ್ಲಾನು ನೀವೇ ವಹಿಸ್ಕೊಂಡು ಮಾಡ್ಬೇಕಂತ ಹೇಳ್ತಾ ಈ ನನಗೆ ಇಲ್ಲಿ ಬಂದಿರ್ತಕ್ಕಂಥ ಮತ್ತು ಈ ಅಂಬೇಡ್ಕರ್ ಯುವಕ ಸಂಘದ ಪದಾಧಿಕಾರಿಗಳು, ನಮ್ಮ ಹಿರಿಯರಾದಂತಹ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಜಿ ರಾಜಣ್ಣವರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಎಸ್ ರಾಜಣ್ಣವರು, ವಕೀಲರಾದಂತಹ ಆರ್ ರುದ್ರಮನಿ ಅವರು, ದುರ್ಗೇಶ್ ಅವರು ಮತ್ತು ನಮ್ಮೆಲ್ಲ ಇಲ್ಲಿರ್ತಕ್ಕಂಥ 8 ಜನ ಯಜಮಾನರು ಮತ್ತೆ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸಹ ಈ ಸರಿ ನಮ್ಮ ಅಧ್ಯಕ್ಷರಾದ ಜಿ ಶಿವಲಿಂಗಪ್ಪರವರು ಮತ್ತೆ ಈ ಎಲ್ಲವರು ಸಹ ಈ ಸರಿ ಒಗ್ಗಟ್ಟಿನಿಂದ ನಾವು ಮತ್ತೆ ಫಂಕ್ಷನ್ ಮತ್ತೆ ಮೆರವಣಿಗೆಯನ್ನು ಒಗ್ಗಟ್ಟಿನಿಂದ ಮಾಡ್ತಾ ಇದೀವಿ. ಜೊತೆಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ AC ಸಾಹೇಬ್ರು ಅದು ಬರ್ಬೇಕಾಯ್ತು, ಅವ್ರೇನು ಕಾರಣದಿಂದ ಚಿತ್ರದುರ್ಗದಲ್ಲಿ ಫಂಕ್ಷನ್ ಇದೆ, ಅವರು ಹಂಗಾಗಿ ಬರ್ಲಿಕ್ಕಲ್ಲ. ಅವರಿಗೂ ಸಹ ಪರೋಕ್ಷವಾಗಿ ಅವರಿಗೂ ಸಹ ಧನ್ಯವಾದಗಳನ್ನ ಅನಿಸ್ತದೆ. ಯಾಕಂದ್ರೆ ಅವ್ರು ಮೊದಲೇ ಹೇಳಿದ್ರು, ನಾವು ಕೇಳಿದಾಗ ಇಲ್ಲ ನಂದೊಂದು ಡೇಟ್ ಇದೆ, ಹಂಗಾಗಿ ಅದು ಮುಗಿದ ತಕ್ಷಣ ಅದು ಸಮಯ ಇದಾಗ್ತದ ಎಚ್ಚೆತ್ಕೊಂಡು ಇದಾಗಿದೆ, ದಯಮಾಡಿ ನೀವು ಮಾಡ್ಕೊಳ್ಳಿ, ನಾನು ಆಮೇಲೆ ಇದು ಮಾಡ್ಕೊಳ್ತೀನಿ ಅಂದ್ರು. ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾಯ್ತು. ಅನಿವಾರ್ಯ ಕಾರ್ಯಗಳಿಂದ ನಮ್ಮದೇ ಆದ ಕಾರ್ಯಕ್ರಮ, ನಮ್ಮ ಜನಾಂಗದ ಆದ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಅವರೇ ಮುಂದಾಳತ್ವದಲ್ಲಿ ನಡೆಸ್ತಾ ಇದ್ದಾರೆ. ದಯಮಾಡಿ ಅದಕ್ಕೆ ಅವರು ಹೇಳಿದ್ದಾರೆ, ಅವ್ರದ್ದೇ ಯಾವುದೇ ತರದ ಇದಿಲ್ಲ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ನಮ್ಮ ನಾಗನಟ್ಟಿ ಬ್ಲಾಕ್ ಅಧ್ಯಕ್ಷರಾದ ಮಲ್ಲೇಶ್ ಅವರು, ವೇದಿಕೆ ಮಂಡಲ ಅಧ್ಯಕ್ಷರಾದಂತಹ ಮಲ್ಲೇಶ್ ಅವರು ಬರ್ತಾ ಇದ್ದಾರೆ. ಅವ್ರ ವೇದಿಕೆ ಮೇಲೆ ದಯಮಾಡಿ ವೇದಿಕೆ ಮೇಲೆ ಅಲಂಕರಿಸಬೇಕು ಅಂತ ಕೇಳ್ತಾ